ಹಾಯ್ ಫ್ರೆಂಡ್ಸ್, ನಾವು ಪಾರ್ಟ್ 1 ನಲ್ಲಿ ಹೇಳಿರೋ ಹಾಗೆ ಸಂಡೂರಿನ ಪಂಚತೀರ್ಥಗಳಲ್ಲಿ ಮತ್ತೊಂದು ಇದು ಭೈರವ ತೀರ್ಥ ಅಂತೇಳಿ. ಈಗ ನಾವು ಇಲ್ಲಿಗೆ ಬಂದಿವಿ. ಈ ಭೈರವ ತೀರ್ಥದ ಬಗ್ಗೆ ಇತಿಹಾಸ ತಿಳ್ಕೊಳ್ಳೋಣ. ಹಾಗೂ ಈಗ ನೀವು ಇಲ್ಲಿ ಯಾರಾದ್ರೂ ಈ ವಿಡಿಯೋ ನೋಡಿ ಇಲ್ಲಿ ಬರೋರಾದ್ರೆ ನಿಮಗೆ ಬಂದ ತಕ್ಷಣನೇ ಇಲ್ಲಿ ಹೇಳ್ಬೇಕಂದ್ರೆ ಇದು ಏಕಶಿಲಾ ಬಂಡೆ ನೋಡಿ ಎಷ್ಟು ಅದ್ಭುತವಾಗಿದೆ. ಈ ವ್ಯೂ ಏನಿದೆ ಅಲ್ಲ, ಇದು ನೋಡಕ್ಕೆ ಎಲ್ಲಿ ಸಿಗಲ್ಲ ಅಂತ. ಇದು ಏಕಶಿಲಾ ಬಂಡೆ ಅಂದ್ರೆ ಒಂದೇ ಬಂಡೆ. ಅದ್ಭುತವಾಗಿದೆ, ಇದು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಈಗ ನೋಡ್ಬೋದು ನೀವು. ಹೌದು, ಬಹಳ ಅದ್ಭುತವಾಗಿದೆ. ಈಗ ನಾವು ಎಂಟ್ರಿ ಬರ್ಬೇಕಾದ್ರೇನೆ ಈ ಪ್ಲೇಸ್ಗೆ ಒಂಥರ ಇದೇ ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿ ಇದೆ. ನಂದು ಏನಂದ್ರೆ ನಾವು ಇಲ್ಲೇ ಇದ್ದು ಈಗ ನಾನು ಇಂತ ಅದ್ಭುತವಾದ ಪ್ಲೇಸ್ ನಲ್ಲಿ ಈಗ ನೋಡಕತ್ತೀನಲ್ಲ, ಗೊತ್ತಿದ್ದಿಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಸ್ವಲ್ಪ ನೀವು ಹೇಳ್ಬೋದು. ಅಣ್ಣ, ಈಗ ನನ್ನ ಚಾನಲಿನ ಎಕ್ಸ್ಪೀರಿಯನ್ಸ್, ಚಾನಲ್ ಉದ್ದೇಶ ಏನಂದ್ರೆ ನನಗಾದ ಅನುಭವನ ಜನರಿಗೆ ತೋರಿಸ್ಕೊಡ್ಬೇಕು ಅಂತ. ಹಂಗಾಗಿ ಈಗ ಆಕ್ಚುಲಿ ಇದೊಂದು ತೀರ್ಥದಲ್ಲಿ ಭೈರವ ತೀರ್ಥ ಅಂತೇಳಿ ಕರ್ಕೊಂಡ್ಬಂದ. ಈ ಎಂಟ್ರೆನ್ಸೇ ಅಷ್ಟು ಅದ್ಭುತವಾಗಿ ಒಳ್ಳೆ ವ್ಯೂ ಇದೆ. ಈಗ ಇಲ್ಲಿ ಗುಡಿ ಒಳಗೆ ಬಂದ್ರೆ ಇಲ್ಲಿದ್ ವಾತಾವರಣ ನೋಡಿದ್ರೆ ಎಷ್ಟು ತಂಪಾಗಿ, ಮನಸ್ಸಿಗೆ ಶಾಂತಿ ಇದೆ. ಇಲ್ಲಿ ಎಂತ ಈಗ ಕೋಟ್ಯಾನುಗಟ್ಲೆ ಕೊಟ್ಟು ಈಗ ಏನು ಗುಡಿ ಕಟ್ತಾರಲ್ಲ ಹೊಸದ, ಅದ್ರ ಕೂಡ ಇಷ್ಟು ನೆಮ್ಮದಿ ಇರಲ್ಲ. ಹಿಂಗಿದೆ ಶಿಲಾ. ಈಶ್ವರ ಇದೇನ? ಇದು ಈಶ್ವರನ್ ಅಣ್ಣ ಗುಡಿ. ಇವೆಲ್ಲ ಗುಡಿ ಕಟ್ಸಿ ಚೆನ್ನಾಗಿ ಮಾಡಿ. ಯಾರೇ ಬಂದ್ರೆ ಕೂಡ ಸುಂದರವಾಗಿದೆ. ಇಲ್ಲಿ ಈಗ ಅದೇ ಈ ವಿಡಿಯೋ ನೋಡೋರು ಇಲ್ಲಿಗೆ ಬಂದು ಹೋಗ್ಲೇಬೇಕಂತ ಹೇಳ್ತೀನಿ. ಯಾಕಂದ್ರೆ ಇಂತ ಅದ್ಭುತವಾದ ಪ್ಲೇಸ್ ನೋಡ್ಲೇಬೇಕು. ಇಲ್ಲಿ ಅಣ್ಣ ನೀರು ಭೈರವ ತೀರ್ಥ. ಓಕೆ, ಅಲ್ಲಿ ಭೈರವ ಭೀಮ ತೀರ್ಥ ಅಂತ ನೋಡಿ. ಹೌದು, ಪಾರ್ಟ್ 1 ಇದು ಭೈರವ ತೀರ್ಥ. ಭೈರವ ತೀರ್ಥ ನಮ್ಮ ಸಂಡೂರಿನಲ್ಲಿ ಪಂಚತೀರ್ಥಗಳಲ್ಲಿ ಇದು ಒಂದು ಭೈರವ ತೀರ್ಥ. ಇದು ಬಂದ್ಬಿಟ್ಟು ಇಲ್ಲಿ ಭೈರವ ಇದಕ್ಕೆ ನೆಲೆಸಿದ್ದ ಅಂತ ಕೇಳ್ತಾರೆ ಜನ. ಅಲ್ಲಿ ಕುಮಾರಸ್ವಾಮಿ ತಾರಕಾಸುರನ ಸಂಹಾರ ಮಾಡಿದ್ದ. ಇಲ್ಲಿ ಭೈರವ ತಾರಕಾಸುರನ ಮಗ, ತಾರಕಾಕ್ಷ ಮಗ ಇದ್ದ. ಅವನ ಹೆಸರು ತಾರಕಾಕ್ಷನ್ ಸಂಹಾರ ಮಾಡಕ್ಕೋಸ್ಕರ ಕಾಲಭೈರವನ್ನ ಎಳೆದು ಬರ್ತಾ ಇದ್ದ. ಓಕೆ. ಸೊ ಹಂಗಾಗಿ ಭೈರವ ತೀರ್ಥ ಅಂತ ಬರುತ್ತೆ. ಇದೆಲ್ಲ ಔಷಧಿ ಗುಣ ಇರ್ತಕ್ಕಂಥ ನೀರಿದೆ. 365 ದಿನ ನೀರಿದ್ದೇ ಇರುತ್ತೆ, ಬರುತ್ತೆ. ಈ ಭೂಮಿ ಮುಖಾಂತರನೇ ಬರುತ್ತೆ. ಇದೇನಿದು ಮಾನವ ನಿರ್ಮಿತ? ಅಲ್ಲ, ಮಾನವ ನಿರ್ಮಿತ ಅಲ್ಲ. ಇದು ಭೂಮಿ ಹುಟ್ಟಿದಾಗ್ಲಿದ್ದಾನೆ. ಅಂದ್ರೆ ಹೌದು, ನೀರಿದ್ದೇ ಇರುತ್ತೆ. ನೀರ್ ಟೈಮ್ ಇರುತ್ತೆ. ಮಳೆಗ್ ನಿಂತಿರೋ ನೀರೇನಲ್ಲ, ಬರ್ತಾನೆ ಇರ್ತತಿ. ಹುಟ್ಟಿದಾಗ್ಲಿದ್ದಾನೆ ಬರ್ತಿರ್ತತಿ. ಅಂದ್ರೆ ಇದು ಪವರ್ ಇದ್ದೇ ಇರುತ್ತೆ. ಹೌದು. ಈಗ ನಾವು ಕಾಲು ಕೂಡ ತೊಳೆಕ್ ಬಿಟ್ಬಿಟ್ಟಾರ ಇಲ್ಲಿ. ಯಾಕಂದ್ರೆ ಇಲ್ಲಿ ಪೈಪ್ ಮುಖಾಂತರ ನೋಡ್ರಿ, ಪೈಪ್ ಮುಖಾಂತರ ಬಿಟ್ಬಿಟ್ಟಾರ. ಹೌದಲ್ಲ, ಎಲ್ಲ ಔಷಧಿ ಗುಣಗಳಿರ್ತಕ್ಕಂಥ ನೀರಿದೆ. ಈಗ ಕಾಲಭೈರವನ್ನ ತೋರಿಸ್ತೀನಿ ಬರ್ರಿ, ಹೋಗೋಣ. ಭೈರವ ಇದು ನಾನು ಅದೇ ಹೇಳತ್ತಲ್ಲ, ಈಗ 10 ವರ್ಷ ಕೆಳಗಡೆ ಈ ಗುಹೆ ಒಳಗೆ ನೆಲೆಸಿದ್ದಾನೆ. ಬನ್ನಿ ಒಳಗಡೆ. ಇದು ಈಗ ನಾವು ಹೋಗ್ತಿರೋದು ಈ ಕಲ್ಲಿಂದು
ಹೌದು ಗುಹೆ ಒಳಗೆ ಇಲ್ಲ ಒಂದು stop. ಬರ್ರಿ ನೋಡಿ ಭೈರವ. ಇದೆನಾ? ಈ ವಿಗ್ರಹ ಬಂದ್ಬಿಟ್ಟು ಪುರಾತನ ಕಾಲದ ವಿಗ್ರಹ ಇತ್ತು ಇಲ್ಲಿ. ಈ ಇರ್ತಾರಲ್ಲ ಕಿಡಿಗೇಡಿಗಳು ಅದ್ ಬಂದು ಧ್ವಂಸ ಮಾಡೋದು ಮತ್ತು ಮೂರ್ಖ ಜನ ಮಾಡಿದ್ದಾರೆ. ಆ ಮೂಲ ಲಿಂಗ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಬೇರೆ ಲಿಂಗ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೌದು ನೋಡಿ ಚೆನ್ನಾಗಿದೆ. ಅಂದ್ರೆ ಏನು ಯಾವ್ದಾದ್ರಿ ದೇವ್ರೆ ಅಂದ್ರೆ ಪ್ಲೇಸ್ ಮಾತ್ರ ಸೂಪರ್ ಆಯ್ತು. ಹೌದು ಏಕಶಿಲಾ ಬಂಡೆ ಕಲ್ಲಿಂದು ತಾರಕಾಸುರನ್ ಮಗ ತಾರಕಾಕ್ಷನ್ ಸಂಹಾರ ಮಾಡಿರೋದು ಇಲ್ಲೇನಾ? ಇಲ್ಲೇ ಭೈರವ ಕಾಲ ಭೈರವ ಅಂದ್ರೇನ ಅದು ರುದ್ರಾವತಾರ. ರುದ್ರಾವತಾರ ಅದಕ್ಕೋಸ್ಕರ ಈ ಕಾಡಿನಲ್ಲಿ ಬಂದು ನೆಲೆಸ್ಬಿಟ್ಟ ನಾನು. ಮಾಡ್ಕೊಂಬ ಇದು ಹಿಂಗೆ ಒಳಗ್ ಹೋಗುತ್ತೆ. ಇಲ್ಲ ಒಳಗೆ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ಅಂತ ಯಾರು ಸಾಹಸ ಮಾಡಿಲ್ಲ. ಎಲ್ಲ ನೋಡ್ರಿ ಇದು ಈ ತರ ಎಲ್ಲ ಹಾಕಿದ್ರೆ ಇದಲ್ಲ. ಇದು ಕಾಯಿನ್ ಬಂದ್ಬಿಟ್ಟು ಆಗಿನ ಕಾಲದ ಜನ ಏನ್ ಮಾಡ್ತಾರೆ, ನೀರಲ್ಲಿ ಈ ತಾಮ್ರದ ಕೊಡದಲ್ಲಿ ನೀರ್ ಕುಡಿಬೇಕಂತ. ಹೌದು. ಹಾಗಾಗಿ ನಾವು ಎಲ್ಲ ಕ್ರಿಮಿ ಕೀಟಗಳನ್ನೆಲ್ಲ ಅಬ್ಸರ್ವ್ ಮಾಡ್ತೀವಿ. ತಾಮ್ರ ಹೌದು. ಅದಕ್ಕೋಸ್ಕರ ತಾಮ್ರದ ಕಾಯಿನ ನೀರಾಗ ಹಾಕಿ ಕುಡಿತಿದ್ರು. ಅವಾಗೆಲ್ಲ ಈ ಪುಷ್ಕರಣಿಗಳಿಗೆಲ್ಲ ತಾಮ್ರದ್ದು ಕಾಯಿನೆಲ್ಲ ಹಾಕ್ತಿದ್ರು. ಕುಡಿಯಕ್ ಅಯೋಗ್ಯವಾಗಿತ್ತು. ಅದು ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇನ್ ಕಾಯಿನ್ ಹಾಕದ್ ಅದು ತಾಮ್ರ. ಬಟ್ ಈಗಿನ ಜನ ಅದೇ ಅನ್ಕೊಂಡು ಸುಮ್ಮನೆ ಅವ್ರ ಕಾಯಿನ್ ಹಾಕ್ತಿದ್ರು, ನಾವ್ ಹಾಕ್ಬೇಕಂತೇಳಿ ಸ್ಟೀಲ್ ಕಾಯಿನೆಲ್ಲ ಹಾಕ್ತಿದ್ದಾರೆ. ಸೊ ಈಗ ಈ ವಿಡಿಯೋ ನೋಡೋರು ಇವಾಗಿಂದ ಆದ್ರೂ ಅದನ್ನ ಅವಾಯ್ಡ್ ಮಾಡಿ ತಾಮ್ರದ ಕಾಯಿನ್ ಹಾಕ್ರಿ. ಇಲ್ಲ ಇಂಥವೆಲ್ಲ ಯಾಕಪ್ಪ ಯಾರಿಗಾದ್ರು ಕೊಡ್ರಿ, ಹಿಂದಾರಿಗೆ ಕೊಡ್ರಿ, ಒಳ್ಳೇದು. ಅನಾಥರಿಗೆ ಕೊಡ್ರಿ, ಅನುಕೂಲ ಆಗುತ್ತೆ. ಶಿವನ ವಿಗ್ರಹ ಎಲ್ಲಿರುತ್ತೆ ಅಲ್ಲಿ ಪಕ್ಕ ಇರ್ತದೆ. ಬನ್ನಿ ಫ್ರೆಂಡ್ಸ್, ಈಗ ಕುಮಾರಸ್ವಾಮಿ ಪಾದಗಳು ತೋರಿಸ್ತೀನಿ ನಮಗೆ. ಹೌದು, ಕುಮಾರಸ್ವಾಮಿ ಪಾದಕೆಗಳು ಇಲ್ಲಿದ್ದಾವೆ. ಅವ್ರ ತಂದೆ ಇಲ್ಲಿ ಬಂದರಂದ್ಮೇಲೆ ತಾರಕಾಸುರನ್ ಅಲ್ಲಿ ಸಂಹಾರ ಮಾಡಿದ್ದಾರೆ. ತಾರಕಾಕ್ಷನ್ ತಂದೆ ಇಲ್ಲಿ ಸಂಹಾರ ಮಾಡಿದ್ದಾರೆ. ಕುಮಾರಸ್ವಾಮಿ ಪಾದಗಳು ಇದನ್ನ 1977ರಾಗ ಇವ್ರು ಗುಡಿ ಕಟ್ಟಿದ್ದಾರೆ. ಅಲ್ಲಿ ಒಳಗಡೆ ಪಾದಗಳಿದೆ, ತೋರಿಸಿ. ಈಗ ಅಲ್ಲಿಂದ ಬಂದು ಭೈರವ ತೀರ್ಥದ್ದು ನೀರು, ಭೈರವ ತೀರ್ಥ ಸೇವನೆ ಮಾಡೋಣ ಎಲ್ಲರೂ. ಎಲ್ಲಾ ಔಷಧಿ ಗುಣಗಳು ಇರ್ತವೆ ಇದ್ರಲ್ಲಿ. ಭೀಮಾ ತೀರ್ಥ ಹಿಂಗೆ ಈಗ ಗೋಲ್ಡ್ ಕೂಡ ಇಷ್ಟಿರ್ಬೇಕ, ಗೋಲ್ಡ್ ಅಷ್ಟೇ ಇದೆ. ಆಮೇಲೆ ಟೇಸ್ಟ್ ಕೂಡ ಫಿಲ್ಟರ್ ವಾಟರ್ ಏನ್ ಮಾಡ್ತೀವಿ ಬಹಳ ಚೆನ್ನಾಗಿ ಎಲ್ಲಾ ಔಷಧಿ ಗುಣಗಳು ಇದರಲ್ಲ. ಕುಡಿದ್ರೆ ಮನುಷ್ಯನ ಪಾಪ ನಿವಾರಣೆ ಆಗ್ಬೋದು. ಈಗ ಇದೆ ಕುಮಾರಸ್ವಾಮಿ ಪದಗಳು. ಈಗ ಕುಮಾರಸ್ವಾಮಿ ಪದಗಳು ಇದು ಟೆಂಪಲ್ ಅಲ್ಲ, ಇಲ್ಲೊಬ್ಬ ಮಹರ್ಷಿ ಇದ್ರು ಮೊದಲು. ಹೌದು,
ಈ ಮಹರ್ಷಿಗಳು ಇಲ್ಲೇ ನೆಲೆಸಿದ್ರಂತವ್ರು. ಅವ್ರು ಹೋದ್ಮೇಲೆ ಅವ್ರ ಸಮಾಧಿ ಮಾಡಿ ಅವ್ರನ್ನ ಇಲ್ಲೇ ಜೀವ ಸಮಾಧಿ ಮಾಡಿದ್ದಾರೆ. ಇದು ಜೀವ ಸಮಾಧಿ, ಹೌದು, ಜೀವ ಸಮಾಧಿ. ಜೀವಂತ ಸಮಾಧಿ. ಹೌದು. ಮಹರ್ಷಿಗಳು. ಹೌದು. ಸದ್ಗುರು ದತ್ತ ಸ್ವಾಮಿ. ಗುರುದತ್ತ ಸ್ವಾಮಿ. ಜೀವಂತ ಸಮಾಧಿ ಹಾಕಿದ್ರು. ಗದ್ದುಗೆ ಅವ್ರನ್ನಿಲ್ಲೇ ಅವ್ರ ವಿಗ್ರಹ ಇಟ್ಟಿದ್ದಾರೆ. ಪ್ಲೇಸ್ ನೋಡಿ ತುಂಬಾ ಒಳ್ಳೇದಾಗಿದೆ. ಬಹಳ ಚೆನ್ನಾಗಿದೆ. ಹಾ. ಮತ್ತು ಇಲ್ಲಿಂದ ಹೋಗಿ ಕೂಡ ಮತ್ತೆ ಈ ವಿಡಿಯೋ ನೋಡಿದವರು ತಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋನ ಭಾಳ ಜನಕ್ಕೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.